ಗೈಸ್, ವೆಲ್ಕಮ್ ಟು ದ ನ್ಯೂ ಬ್ಲಾಗ್. ಗೈಸ್, ಇವತ್ತು ಮೈಸೂರಿನ ಫೇಮಸ್ ಆಗಿರತಕ್ಕಂಥ ಕಾರಂಜಿ ಕೆರೆಗೆ ಹೋಗ್ತಾ ಇದ್ವಿ. ನೋಡ್ತಾ ಇರ್ಬೋದು ನೀವು. ಇವತ್ತಿನ ಬೆಳಗ್ಗೆ ಎದ್ದು ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಹೋಯ್ತಿದ್ದಂಗೆ ಆ ಕಡೆ ಈ ಕಡೆ ಗಾಡಿಗಳು ಓಡಾಡ್ತಿತ್ತು. ಅಂದರೆ ಬೆಳಗ್ಗೆ ಟ್ರಾಫಿಕ್ ಇರಲಿಲ್ಲ, ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ. ಹೋಗ್ತಾ ಇದ್ದು ಗೈಸ್, ನಮ್ಮ ಮಹೇಶ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತೀನಿ. ಇವಾಗ ನೋಡ್ತಾ ಇರ್ಬೋದು ನೀವು, ಇದು ಫಿಶ್ ಒಳಗಡೆ, ಅಂದರೆ ನೋಡೋಕೆ ಮಾತ್ರ ಇದು ಫಿಶ್ ಅಂತಲೇ ಇರೋದು. ಒಳಗಡೆ ಹೋಗಿ ನೋಡಿದಾಗ ನಿಮ್ಗೆ ಆ ಲೈಟ್ ಸೆಲೆ ಮತ್ತು ಗ್ಲಾಸಲ್ಲಿ ಮೀನುಗಳೆಲ್ಲ ಇರೋದು ಗೊತ್ತಾಗುತ್ತೆ. ಅದನ್ನು ನೋಡ್ಬೋದು. ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡು ಮತ್ತೆ ಇವತ್ತು ಝೂಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದು. ಝೂಗೆ ಹೋಗಲಿಲ್ಲ, ಅದರಿಂದ ಕಾರಂಜಿ ಕೆರೆಗೆ ಹೋಗ್ತಾ ಇದ್ವಿ. ನೋಡ್ತಾ ಇರ್ಬೋದು ಇದೆಲ್ಲ ಪಾರ್ಕಿಂಗ್ ಸೈಡು. ಪಾರ್ಕಿಂಗೆಲ್ಲ ಹೋಗಂಗಿಲ್ಲ. ಆಮೇಲೆ ಲಾಸ್ಟಲ್ಲಿ ಫೈನಲ್ ಆಗಿ ಕಾರಂಜಿ ಕೆರೆಗೆ ಬಂದು ಪಾರ್ಕಿಂಗ್ ಮಾಡಿಬಿಟ್ಟು ಟಿಕೆಟ್ ತೊಗೊಳಕ್ಕೆ ಹೋಗ್ಬೇಕಿತ್ತು. ಆ ಟಿಕೆಟ್ ಅದು ಕ್ಯಾಶು ಮತ್ತು ಆನ್ಲೈನ್ ಪೇಮೆಂಟ್ ಎರಡೂ ಇತ್ತು. ಅದಾದಮೇಲೆ ಆನ್ಲೈನ್ ಪೇಮೆಂಟ್ ಮಾಡಿಕೊಂಡು ಎಂಟ್ರೆನ್ಸಿಗೆ ಬಂದು ಎಂಟ್ರೆನ್ಸಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ ವ್ಯೂಸ್ ಅಂತಂತ. ಅಲ್ಲಿ ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿದೆ. ಅದೇ ರೀತಿ ನೋಡ್ತಾ ಇರ್ಬೋದು ನೀವು, ಮೃಗಾಲಯ ಅಂತಂದರೆ ಝೂಗೂ ಇದೇ ರೋಡಲ್ಲಿ ಹೋಗ್ಬೋದು. ಅಲ್ಲಿ ನೋಡಿದರೆ ಬಾಟಲ್, ಪ್ಲಾಸ್ಟಿಕ್ ಮತ್ತು ಈ ಥರ ಅನುಕೂಲ ಐಟಮ್ಗಳನ್ನು ಇದರಲ್ಲಿ ಹಾಕ್ಬೋದು. ಏನಕ್ಕಂದರೆ ಇವಾಗ ಪರಿಸರನ ನಾವು ಚೆನ್ನಾಗಿ ಇಟ್ಕೊಂಡ್ರೆ ನಮ್ಮ ಚೆನ್ನಾಗಿ ಪರಿಸರ ಇಟ್ಕೊಳ್ತದೆ. ಅದರಿಂದ ನೋಡ್ಕೊಳ್ಳಿ. ಅದೇ ರೀತಿ ನಾನು ಶಾಕ್ ಆಗ್ಬಿಟ್ಟು ನೋಡಿದ ತಕ್ಷಣ ಏನಪ್ಪ ಆನೆ ಬಂದು ನಿಂತೈತಲ್ಲ ಅಂತ. ಅದು ಹೋಗಿ ನೋಡಿದ ತಕ್ಷಣ ನಾವು ಆನೆ ನೋಡಿದೆ. ಇವಾಗ ಆನೆ ನೋಡ್ತಾ ಇದ್ರೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣ್ತಾ ಇದೆ ಅಂತ. ನಾನು ರಿಯಲ್ ಆಗಿ ನೋಡ್ಕೊಬಿಟ್ಟೆ. ಅಲ್ಲಿ ನೋಡಿ ಸೆಲ್ಫಿ ತಗೋತಿದ್ದಾನೆ, ಫೋಟೋ ತಗೊಂಡು ಅದೇ ರೀತಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ನೀನು ನೋಡ್ತಾ ಇರ್ಬೋದು, ಅದು ಫುಡ್ ಫ್ರೂಟ್ ಅಂತಂತ. ಅಂದರೆ ನಾವು ಊಟ ಗೀಟ ಮಾಡಬೇಕು ಅಂತಂದರೆ ಅಲ್ಲಿ ಹೋಗ್ಬಿಟ್ಟು ಊಟ ಮಾಡಲಿಕ್ಕೆ ಜಾಗ ಇರ್ತಕ್ಕಂಥದ್ದು. ಅದಾದಮೇಲೆ ಇಲ್ಲಿ ವಿಶ್ರಾಂತಿ ಸ್ಥಳ ಅಂತ ಇದೆ. ಅಂದರೆ ಏನಾದರೂ ನೀವೆಲ್ಲ ಅಲ್ಲೆಲ್ಲ ಪ್ಲೇಸ್ ಎಲ್ಲ ನೋಡಿಕೊಂಡು ಹಕ್ಕಿಗಳು ನೋಡಿಕೊಂಡು ಬಂದು ಇಲ್ಲಿ ಬೇಕಾದ್ರೆ ವಿಶ್ರಾಂತಿ ತೊಗೋಬೋದು ಕೂತ್ಕೊಂಡು ಅಂತಂತ. ಆಟದ ಮೈದಾನ, ಅಂದರೆ ಇದೆಲ್ಲ ದೊಡ್ಡವ್ರಿಗಿಲ್ಲ, ಬರೀ ಮಕ್ಕಳಿಗೆ ಮಾತ್ರ ಇರೋದು. ಹೋಗಿ ನೋಡ್ಕೊಬರ್ಬೋದು ಅಷ್ಟೇ. ನೋಡಿ ಗೈಸ್, ಹುಲ್ಲಿನ ಮೇಲೆ ನಡೆಯಬಾರದು. ಏನಕ್ಕೆ ಹುಲ್ಲಿನ ಮೇಲೆ ನಡಿಬಾರ್ದು ಅಂತಂದರೆ ಅದು ಪಾರ್ಕಿಂಗ್ ಪ್ಲೇಸ್ ಇರ್ತದಲ್ಲ, ಅದರಿಂದ ಅದನ್ನ ನೋಡಿಕೊಂಡು ಅದಾದಮೇಲೆ ಇಲ್ಲಿ ಯಾವುದೋ ದೇವ್ರದ್ದು ವಿಗ್ರಹ ಮಡಗಿದ್ರು, ಅದಕ್ಕೆ ಕೈ ಮುಕ್ಕೊಂಡು ಅದೇ ರೀತಿ ಮುಂದಕ್ಕೆ ಬರ್ತಿದ್ದಂಗೆ ಏನಲ್ಲಿ ನೋಡ್ಬೋದು. ನಮ್ಮ ಈ ಕಡೆ ಅಂದರೆ ನಮ್ಮ ಏರಿಯಾದಲ್ಲಿ ಯಾವುದಾವ ರೀತಿ ಚಿಟ್ಟೆಗಳಿರ್ತವೆ, ಆ ಚಿಟ್ಟೆಗಳದ್ದು ಭಾವಚಿತ್ರ ಮತ್ತು ಫೋಟೋಗಳು ಹಾಕಿದ್ರು. ಮತ್ತು ಅಲ್ಲಿ ನೋಡ್ತಾ ಇರ್ಬೋದು ನೀವು. ಅದಾದಮೇಲೆ ಅಲ್ಲಿ ಪಕ್ಷಿಗಳು ಯಾವುದಾದ್ರು ಕೂತ್ಕೋತವೆ, ಕೋಗಿಲೆ ಕೊಕ್ಕರ ಯಾವುದಾದ್ರು ಇರ್ತದೆ, ಎಲ್ಲನೂ ಹಾಕ್ಬಿಟ್ಟಿದ್ದಾರೆ ಫೋಟೋಗಳನ್ನ. ಅಂದರೆ ಅಷ್ಟು ಇರಲಿಲ್ಲ ಅಲ್ಲಿ. ನಾವು ನೋಡಿದ್ದು ಒಂದು ನವಿಲು ಮಾತ್ರ ನೋಡೋದು. ಮುಂದೆ ನೋಡ್ಬೋದು ನೀವು ಯಾವ ರೀತಿ ಇರ್ತದೆ ಅಂತ. ಅದಾದಮೇಲೆ ಬೋಟಿಂಗ್ ಹೋಗೋಣ ಅಂದ್ಬಿಟ್ಟು ಬೋಟಿಂಗ್ ರೆಡಿ ಆಗ್ತಾಯಿದ್ದು. ನೋಡ್ತಾ ಇರ್ಬೋದು ನೀವು ಬೋಟಿಂಗ್ ಯಾವ ರೀತಿ ನಡೀತಾ ಇದೆ ಅಂತಂತ. ಆಮೇಲೆ ಬೋಟಿಂಗ್ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಹಾಕ್ಕೊಂಡು ನೋಡ್ತಾ ಇರ್ಬೋದು. ಅಲ್ಲೆಲ್ಲ ಬೋಟಿಂಗ್ ಎಲ್ಲ ನೋಡ್ತಾ ಇರ್ಬೋದು, ನೇಚರ್ ನೋಡ್ಬೋದು, ನೀರು ನೋಡ್ಬೋದು ಯಾವ ರೀತಿ ಇದೆ ಅಂತಂತ. ಆಮೇಲೆ ಹಾಗೆ ನೋಡ್ತಾ ಇದ್ದೆ. ಅಲ್ಲಿ ಅಷ್ಟು ತಕ್ಷಣ ಅಲ್ಲಿ ದರಗಳು ಅಂತಂದರೆ ಮಕ್ಕಳಿಗೆ ಮತ್ತು ವಯಸ್ಸಾದವ್ರಿಗೆ ಎಲ್ಲರಿಗೂ ರೈಟ್ ಇತ್ತು. ಆ ರೈಟನ್ನು ನೋಡಿಕೊಂಡು ನೋಡಿ ಇವಾಗ ಬೋಟಿಂಗ್ ಹೋಗೋಕ್ಕೆ ರೆಡಿ ಆಗಿದ್ದಾರೆ ಆಲ್ರೆಡಿ. ಅಂದರೆ ನಮ್ಗೆ ಯಾವುದು ಬೋಟ್ ಇರಲಿಲ್ಲ, ಅದರಿಂದ ಒಂದು 10 ನಿಮಿಷ ವೆಯ್ಟ್ ಮಾಡ್ತಾಯಿದ್ವು. 10 ನಿಮಿಷ ವೆಯ್ಟ್ ಮಾಡಿದ್ಮೇಲೆ ನಾವು ರೆಡಿ ಆದು ಬೋಟಿಂಗ್ಗೆ. ಆ ತಕ್ಷಣ ಇವಾಗ ಬೋಟಿಂಗಿಂದ ಹೋಗ್ತಾ ಇರೋದು ಬರ್ತಾ ಇರೋದು ನೋಡ್ತಾನೆ ಇರ್ಬೋದು ನೀವು. ಅದಾದಮೇಲೆ ನಮಗೆ ಇನ್ನೂ ಬೋಟ್ ಬಂದಿರಲಿಲ್ಲ, ಅಲ್ಲಿ ಬರ್ತಾಯಿದೆ ನೋಡಿ ಗೈಸ್, ಎಲ್ಲೋ ಬೋಟು. ಆ ಬೋಟನ್ನೇ ನಾವು ಹೋಗಿದ್ದು. ಅದಾದಮೇಲೆ ಈ 3 ಹುಡುಗರು ಹೋಗಿದ್ರಲ್ಲ, ಫುಲ್ಲು ನೀರೆಲ್ಲ ಆಟ ಆಡಿಕೊಂಡು ಒಳಗಡೆ ಎಲ್ಲ ಇದು ಮಾಡ್ತಾಯಿದ್ರು. ಅದಾದಮೇಲೆ ನಾವು ನಮ್ಮ ಡ್ಯೂಟಿ ಸ್ಟಾರ್ಟ್ ಆಯ್ತಿದ್ದಂಗೆ ನಾವು ಅಲ್ಲಿ ಒಂದು 5 ನಿಮಿಷ 10 ನಿಮಿಷ ನಮಗೆ ಗೊತ್ತಾಗಲೇ ಇಲ್ಲ ಯಾವ ರೀತಿ ಬೋಟಿಂಗ್ ಮಾಡಬೇಕು ಅಂತಂತ. ಏನೋ ನಮಗೆ ಗೊತ್ತಿದ್ದಂಗೆ ಮಾಡ್ತಾಯಿದ್ದಂಗೆ ಅಲ್ಲಿ ನೋಡ್ತಾ ಇರ್ಬೋದು ನೀವು. ಹಂಗೆ ಬೋಟಿಂಗ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಅಲ್ಲಿ ಕೊಟ್ಟಿದ್ದೆ ನಮಗೆ 20 ಮಿನಿಟ್ಸು, ಅಂತಂದರೆ 20 ನಿಮಿಷ. ನಾವು ಟಿಕೆಟ್ ತಗೊಂಡಿದ್ದು ಬಂದ್ಬಿಟ್ಟು 120 ರೂಪಾಯಿ, ಅಂದರೆ 60 ರೂಪಾಯಿ 10 ನಿಮಿಷಕ್ಕೆ, ಇನ್ನೊಂದು 10 ರೂಪಾಯಿ 60 ನಿಮಿಷಕ್ಕೆ. ಟೋಟಲು 120 ಪೇ ಮಾಡಿದ್ದು. ಅದರಿಂದ 20 ನಿಮಿಷ ನಮಗೆ ಬೋಟಿಂಗ್ ಆಟ ಆಡೋಕ್ಕೆ ಟೈಮ್ ಸಿಕ್ತು. ನೀವು ನೋಡ್ತಾ ಇರ್ಬೋದು, ನಮಗೆ ಸ್ಟಾರ್ಟಿಂಗು ಅದೇ ಫಸ್ಟ್ ಎಕ್ಸ್ಪೀರಿಯೆನ್ಸು. ಅದರಿಂದ ಬೋಟಿಂಗಲ್ಲಿ ಹೋಗ್ತಾಯಿದ್ದು
ಅಲ್ಲಿ ನಮಗೆ ಹಿಂದಕ್ಕೆ ಹೋದ್ರೂ ಗೊತ್ತಾಗ್ತಿಲ್ಲ, ಮುಂದಕ್ಕೆ ಹೋದ್ರೂ ಗೊತ್ತಾಗ್ತಿಲ್ಲ. ಅದು ಬೈಲ್ ಕಂಟ್ರೋಲ್ ಅಂತೆ. ನಾವು ಲೆಫ್ಟ್ ಸೈಡ್ ನಾವು ಟರ್ನ್ ಮಾಡ್ತೀವಿ ಅಂದರೆ ಅದು ರೈಟ್ ಸೈಡ್ಗೆ ಕನೆಕ್ಟ್ ಆಗ್ತಿತ್ತು. ನಾವು ಲೆಫ್ಟ್ ಸೈಡ್ ಕನೆಕ್ಟ್ ಮಾಡ್ತೀವಿ ಅಂತಂದರೆ ಅದು ಲೆಫ್ಟ್ ಸೈಡ್ಗೆ ರೈಟ್ ಸೈಡ್ ಕನೆಕ್ಟ್ ಆಗ್ತಾಯಿತ್ತು. ಗೊತ್ತಾಯ್ತು. ಹಂಗೇನೆ ನೋಡೋದ ಅಂದ್ಬಿಟ್ಟು ಒದ್ದು ಕಾಲೆಲ್ಲ ನೋವು ಬಂದ್ಬಿಡ್ತು. ಕಾಲೆಲ್ಲ ನೋವು ಬರ್ತಿದ್ದಂಗೆ ಹೆಂಗೋ ಮುಂದಕ್ಕೆ ಹೋಯ್ತು ಅಂತ ಅಂದ್ಬಿಟ್ಟು ಮುಂದಕ್ಕೆ ಹೋಯ್ತಾ ಇದ್ದು. ನೀವು ನೋಡ್ತಾ ಇರ್ಬೋದು ಕಷ್ಟವಿದ್ದು ಅದೇ ರೀತಿ ಮುಂದಕ್ಕೆ ಹೋಯ್ತಿದ್ದು. ಅಲ್ಲಿ ನೋಡ್ತಾ ಇದ್ದೀರ ನೋಡಿ ಆ ವಿಡಿಯೋದಲ್ಲಿ ಯಾವ ರೀತಿ ಕಾಣ್ತಾ ಇದೆ ಅಂದರೆ ನೀರು ಸಾಕಾಗಿದೆ. ಅಲ್ಲಿ ಅಂದರೆ ಆ ಕಡೆಗೆ ಅಲೌಡ್ ಇಲ್ಲ, ಅಂದರೆ ಆ ಕಡೆ ಹೋಗಂಗಿಲ್ಲ, ಅದನ್ನ ಕ್ಲೋಸ್ ಮಾಡಿದ್ದಾರೆ. ಅಲ್ಲಿ ಪ್ಲೇಸಲ್ಲಿ ನೀರು ಮಾತ್ರ ನೋಡ್ಬೋದು. ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಬಂದು ಬ್ಯಾಗ್ನ ಮಡಗ್ಬಿಟ್ಟು ನಾವು ಮುಂದೆ ಹೋಗೋಣ ಅಂದ್ಬಿಟ್ಟು ಹೋಯ್ತಾ ಇದ್ದೀವಿ. ನೋಡಿ ಇಲ್ಲಿ ಅದೇ ಅಂದರೆ ನಾವು ಬೋಟಿಂಗ್ ಮಾಡ್ತೀವಲ್ಲ ಅದ್ರ ಪಕ್ಕದಲ್ಲೇ ಜಾಗ ಇರೋದು. ಇದು ಕುಡಿಯೋ ನೀರಿನ ವ್ಯವಸ್ಥೆ ಸಹ ಅಲ್ಲಿರುತ್ತದೆ. ಹೋಗ್ಬಿಟ್ಟು ಒಂದು ಲೋಟ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು, ಒಂದು ಲೋಟ ನೀರು ಕುಡ್ಕೊಂಡು ಅದನ್ನು ವೇಸ್ಟ್ ಮಾಡಿಬಿಟ್ಟು ನೀರನ್ನ ಅದ್ರ ಏನು ಜಾಗ ಇತ್ತು ಅದಕ್ಕೆ ಹಾಕ್ಬಿಟ್ಟು ಅದೇ ರೀತಿ ನೀವು ನೋಡ್ತಾ ಇರ್ಬೋದು. ಇವಾಗ ಅಲ್ಲಿ ನೀವು ನೋಡಿದ್ದೀರಲ್ಲ, ಇವಾಗ ಅದು ಕುಡಿಯೋ ನೀರು ಅಂತ ಅಂದ್ಬಿಟ್ಟು ಅದು ಯಾರೋ ಮಾರ್ಕ್ ಹಾಕಿದ್ದಾರೆ. ಅದಾದಮೇಲೆ ಒಳಗಡೆ ಇನ್ನು ಅಂದರೆ ಪಿಕಾಕ್ ಅಂದರೆ ನವಿಲು ಇರೋ ಅಂಥ ಪ್ಲೇಸು. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿ. ಅಲ್ಲಿ ಮುಂದ್ಗಡೆ ಹೋಯ್ತಾ ಇದೆ. ಅದು ಡೋರು ಓಪನ್ ಮಾಡಿ ಸುಸ್ತಾಯಿತು. ಆಮೇಲೆ ನಾನು ಓಪನ್ ಮಾಡಿಕೊಂಡು ಆಮೇಲೆ ಹಂಗೇನೆ ಮುಂದೆ ಹೋಗ್ತಾ ಇದ್ದು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದು. ಅಂದರೆ ಈಗ ತೋರಿಸ್ನಲ್ಲ ಅದು ಬೋರ್ಡು, ಅಷ್ಟೂ ಪಕ್ಷಿಗಳು ಅಲ್ಲಿ ಇರೋದಿಲ್ಲ. ಇರೋದೇ ಒಂದು ಪಿಕಾಕ್ ಮಾತ್ರ ಇರ್ತದೆ. ಅದು ಬಿಟ್ಟರೆ ಬೇರೆ ಯಾವುದೋ ಇನ್ನೊಂದಿದೆ, 2 ಮಾತ್ರ ಇರ್ತದೆ ಅಷ್ಟೇ ಅಲ್ಲಿ. ಇವಾಗ ನೋಡ್ತಾ ಇರ್ಬೋದು ಪಿಕಾಕ್ ಹೆಂಗಿದೆ ಅಂತಂತ. ನೀವು ನೋಡ್ತಾ ಇದ್ದೀರಲ್ಲ ಅದೇನೇ ಪಿಕಾಕ್ ಪ್ಲೇಸು. ಮತ್ತು ಅಲ್ಲಿ ಯಾವ ರೀತಿ ಕೂತಿದೆ ನೋಡಿ ಮರದ ಹತ್ರ. ನೀವು ನೋಡ್ತಾ ಇರ್ಬೋದು, ನೋಡ್ತಾ ಇದ್ದೀರಿ ಅನ್ಕೋತೀನಿ. ಹಂಗೆ ವೈಟ್ ಪಿಕಾಕ್ ಅಂತ ಸಿಕ್ತು. ಅದನ್ನು ಕ್ಯಾಮ್ರಲ್ಲಿ ಇದು ಮಾಡಿಕೊಂಡು ಅದೇ ರೀತಿ ಮುಂದ್ಗಡೆ ಬಂದು ಅಂದರೆ ಪ್ರಾಣಿಗಳನ್ನ ಅಲ್ಲಿ ಕೂಗಾಡಿ ಕಿರ್ಚಾಡಿ ಏನು ಅದಕ್ಕೆ ಅಹಿತಕರ ಘಟನೆ ನಡೀತಿದ್ದಂಗೆ ನೋಡ್ಕೋಬೇಕು ಅಂದ್ಬಿಟ್ಟು ಒಂದು ಬೋರ್ಡ್ ಹಾಕಿದ್ದಾರೆ. ಅದಾದಮೇಲೆ ಮುಂದ್ಗಡೆ ಹೋಗ್ತಾ ಇದ್ದು ಅಲ್ಲೆಲ್ಲ ವಿಡಿಯೋ ಮಾಡ್ತಾಯಿದ್ರು. ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದಂಗೆ ಇನ್ನೊಂದು ಪಿಕಾಕ್ ಸಿಕ್ತು. ಅಲ್ಲಿ ನೋಡ್ತಾ ಇದ್ರಲ್ಲ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಂತಂತ, ಯಾವ ರೀತಿ ಕೂತಿದೆ ಅಂತಂತ ನೀವೇ ನೋಡ್ತಾ ಇರ್ಬೋದು. ನೋಡ್ಕೊಳ್ಳಿ. ಅದು ರೆಕ್ಕೆ ಬಿಚ್ಚಿದ್ರೆ ಇನ್ನೂ ಸಖತ್ತಾಗಿ ಕಾಣ್ತಿದ್ದು, ಅದು ರೆಕ್ಕೆ ಬಿಚ್ಚಿರಲಿಲ್ಲ. ಓಕೆನಾ. ಅದಾಯ್ತಿದ್ದಂಗೆ ಸೇಮ್ ಇನ್ನೊಂದು ಪಿಕಾಕು ಅಲ್ಲೇ ಇತ್ತು. ಅದನ್ನು ನೋಡಿಕೊಂಡು ಮುಂದ್ಗಡೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇತ್ತು. ಇವಾಗ ಏನು ಮಾಡೋದು, ಎಲ್ಲಿಗೆ ಹೋಗೋಣ ಏನು ಅಂತ ಪ್ಲ್ಯಾನ್ ಹಾಕೋ ಟೈಮಲ್ಲಿ ಇನ್ನೂ 4-5 ಪಿಕಾಕ್ಗಳು ಅಲ್ಲೇ ಇದ್ದು, ವೈಟ್ ಪಿಕಾಕ್ ಇತ್ತು. ಎಲ್ಲ ನೋಡಿಕೊಂಡು ಹಂಗೇನೆ ಇವಾಗ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹಂಗೆ ನಿಮ್ಗೊಂದು ಪ್ಲೇಸ್ ನೋಡ್ಕೊಳ್ಳಿ ಅಂದ್ಬಿಟ್ಟು ಪ್ಲೇಸ್ ತೋರಿಸ್ಬಿಟ್ಟು ಹಂಗೇನೆ ಮುಂದಕ್ಕೆ ಹೋಗ್ತಿದ್ದಂಗೆ ಅಲ್ಲಿ ಹಂಗೇನೆ ಅದು ನೋಡ್ಕೊಂಡು ಇವಾಗ ಎಕ್ಸಿಟ್ ಏರಿಯಾಗೆ ಬಂದು ಎಕ್ಸಿಟ್ ಏರಿಯಾದಿಂದ ಹೋಗ್ತಾ ಇದ್ದೀವಿ ನೋಡಿ. ಈ ಹುಡುಗ ನಮಗೆ ಜಾಗನೂ ಬಿಡ್ತಾ ಇಲ್ಲ. ಸುಮ್ಮನೆ ಅಲ್ಲಿ ನಿಂತ್ಕೊಂಡು ಹೋಗಿ ಅವ್ನ ಕಲ್ತಲ್ಲಾಕಿ ಆಗ್ತಾ ಇರಲಿಲ್ಲ. ಆಮೇಲೆ ನಾವೇ ಕಳಿಸ್ದವ್ನು ನುಕ್ಕೊಂಡೆ ಹೊಟ್ಟಬಿಟ್ಟ ಕೆಳಗಡೆಯಿಂದ. ಆಮೇಲೆ ನಾವು ಹೋದ್ಮೇಲೆ ನೋಡ್ತಾ ಇರ್ಬೋದು ನೀವು, ಅವನಿಗೆ ಒಂಥರ ತಲೆ ಕೆಟ್ಟಾಯ್ತು, ಯಾವ ನನ್ನ ಮಕ್ಳು ಇವರು ಹಿಂಗೆ ಆಡ್ತವ್ರೆ ಅಂತಂತ. ಹಂಗೇನೆ ಅಲ್ಲಿ ಫಾರಿನರ್ಸ್ ಹೋಗ್ತಾ ಇದ್ರು. ಅವ್ರದ್ದೊಂದು ವಿಡಿಯೋ ಕ್ಯಾಪ್ಚರ್ ಮಾಡಿಬಿಟ್ಟು ನಾವು ಎಕ್ಸಿಟ್ ಏರಿಯಾ ಹೋಗ್ತಾ ಇದ್ದು. ಇವಾಗ ನೋಡ್ತಾ ಇದ್ರಿ ನೋಡಿ, ಇದೇನೆ ಕಾರಂಜಿ ಕೆರೆ ಪ್ಲೇಸ್ ಇರೋದು. ಸೂಪರ್ ಆಗಿದೆ. ನೀವೇನಾದರೂ ಮೈಸೂರಿಗೆ ಬಂದರೆ ಖಂಡಿತ ಹೋಗ್ಬಿಟ್ಟು ಒಂದ್ಸರಿ ವಿಸಿಟ್ ಮಾಡಿ. ನಿಮ್ಗಾಗುವಂಥ ಅನುಭವಗಳನ್ನ ಕಮೆಂಟಲ್ಲಿ ತಿಳಿಸಿ. ಓಕೆನಾ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಸಪೋರ್ಟು ಯಾವತ್ತೂ ನನ್ನ ಮೇಲೆ ಇರಬೇಕು ಅಂತ ಕೇಳಿಕೊಂಡು ನೋಡ್ತಾ ಇದ್ದೀರಲ್ಲ, ನೆಕ್ಸ್ಟ್ ವ್ಲಾಗು ನಾಳೆ ಅಪ್ಲೋಡ್ ಆಗುತ್ತೆ. ವೇಟ್ ಆ್ಯಂಡ್ ಸಿ. ಅಂದರೆ ಏನೋ ಒಂದು ಪ್ರೋಗ್ರಾಮ್ ಇದೆ, ಅದರಿಂದ ನಾಳೆ ನಿಮಗೆ ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಚಿಕ್ಕ ಮಕ್ಕಳು ಆಟ ಆಡಬೇಕಾಗಿರೋದು. ನಾವು ಹೋಗ್ಬಿಟ್ಟು ಆಟ ಆಡೋಣ ಅಂದ್ಕೊಂಡು ಹೋಗ್ತಾ ಇದ್ದು. ಅಲ್ಲಾದಮೇಲೆ ಅಲ್ಲಿ ಸೆಕ್ಯೂರಿಟಿ ನೋಡಿಬಿಟ್ಟು ನಿಮಗೆಲ್ಲ ಅದು ದೊಡ್ಡವ್ರಿಗೆಲ್ಲ ಅದು ಚಿಕ್ಕ ಮಕ್ಕಳಿಗೆ ಅಂತಂತ ಹೇಳಿದ್ರು. ಅದಾದಮೇಲೆ ನಮಗೆ ಮಾತ್ರ ಏನೂ ಇಲ್ವ ಅಂದ್ಬಿಟ್ಟು ಅವ್ರ ಜೊತೆ ಮಾತಾಡ್ಕೊಂಡು ಹಂಗೇನೆ ಹೋಯ್ತಾ ಇದು. ಇವಾಗ ಹೋಯ್ತಾ ಇರೋದು ನೋಡ್ತಾ ಇದ್ದೀರಲ್ಲ, ಇದೆ ಎಂಟ್ರೆನ್ಸ್ ಏರಿಯಾ ಮತ್ತು ಎಕ್ಸಿಟ್ ಏರಿಯಾ ಸೇಮ್ ಒಂದೇ ಕಡೆ ಇರ್ತದೆ. ಇವಾಗ ನೀವು ನೋಡ್ತಾ ಇರ್ಬೋದು. ಇವಾಗ ನಾವು ಹೆಂಗೆ ಹೋಗಿದ್ದು ಅದೇ ರೀತಿ ನಾವು ಬಂದು ಅದಾದಮೇಲೆ ಪುಷ್ಪ 2 ಮೂವಿ ರಿಲೀಸ್ ಆಗಿದೆ ಅಂತ ಗೊತ್ತಾಯಿತು. ಆದಮೇಲೆ ಪುಷ್ಪ ಮೂವಿ ನೋಡ್ಕೊಬರೋದು ಅಂದ್ಬಿಟ್ಟು ಫೈನಲ್ ಆಗಿ ಹೋಗಿದ್ದು. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವ್ಲಾಗ್ಗೆ ಇಷ್ಟ.